ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧನ್ಕುಷ್ ಕಿಚನ್. ಇನ್ಸ್ಟೆಂಟ್ ಆ್ಯಕ್ಟಿವ್ ಪಾಪ್ಕಾರ್ನ್ನ ಯೂಸ್ ಮಾಡ್ತೇನೆ. ಈ ರೀತಿ ಜೋಳಗಳನ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಬಗೆ ಬಗೆಯಾದಂಥ ಪಾಪ್ಕಾರ್ನ್ಗಳನ್ನ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಹೊರಗಡೆ ಎಲ್ಲ ಹೋದಾಗ ನೀವು ಮಾಲ್ಗಳಿಗೆ ಅಥವಾ ಸಿನಿಮಾಗಳಿಗೆಲ್ಲ ಹೋದಾಗ ಈ ರೀತಿ ಪಾಪ್ಕಾರ್ನ್ಗಳಿಗೆ ತುಂಬಾ ಜಾಸ್ತಿ ಬೆಲೆ ಕೊಟ್ಟು ತೊಗೊಂಡು ತಿಂತಾ ಇರ್ತೀರಾ. ಅದ್ರ ಬದಲು ನೀವು ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಮನೆ ಮಂದಿ ಎಲ್ಲ ತಿನ್ಬೋದು. ಅದು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಪಾಪ್ಕಾರ್ನ್ ಮಾಡಲಿಕ್ಕೆ ಅಂತೇಳಿ ನಾನಿಲ್ಲಿ ಹೋಮ್ ಮೇಡ್ ಬೆಣ್ಣೆನ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಹಾಗೆ 1 ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ನಿಮಗೆ ಈ ಬೆಣ್ಣೆನ ಸುಲಭವಾಗಿ ಮನೆಯಲ್ಲೇ ₹1 ಖರ್ಚಿಲ್ದೇ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ಬೇಕಂತಂದರೆ ಈ ಲಾಸ್ಟಲ್ಲಿ ನಾನು ಬೆಣ್ಣೆ ಮತ್ತು ತುಪ್ಪನ ಯಾವ ರೀತಿ ಮನೆಯಲ್ಲಿ ತಯಾರು ಮಾಡ್ಕೊಳ್ಳೋದು ಅನ್ನೋದನ್ನು ವಿಡಿಯೋ ಹಾಕಿರ್ತೀನಿ. ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ಬೆಣ್ಣೆ ಎರಡೂ ಕೂಡ ಕಾದ್ಮೇಲೆ ಅದಕ್ಕೆ ಜೋಳನ ಹಾಕ್ಕೊತಾ ಇದ್ದೀನಿ. 1 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕುಕ್ಕರ್ ಲಿಡ್ಗೆ ನಾವು ರಬ್ಬರ್ ಹಾಕಬೇಕು, ಹಾಗೆ ವಿಷಲ್ನ ಹಾಕಬಾರ್ದು. ಹಾಗೆ ಪಾಪ್ಕಾರ್ನ್ ಎಲ್ಲ ಪಾಪ್ ಆಗಕ್ಕೆ ಶುರು ಮಾಡಿದ ತಕ್ಷಣವೇ ನಾವು ಈ ರೀತಿ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಡ್ಬೇಕು. ಮುಚ್ಚಿದ ಮೇಲೆ ಈ ರೀತಿ ನಾವು ಒಂದು ಗ್ಲಾಸನ್ನ ಈ ರೀತಿ ಮೇಲಿಟ್ಕೋಬೇಕು. ಇವಾಗ ನೋಡಿ, ಲೋ ಫ್ಲೇಮ್ ಮಾಡ್ಕೊಬಿಡಿ, ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು. ಈಗ ಒಳಗಡೆ ಅದು ಪಾಪ್ ಆಗಲಿಕ್ಕೆ ಶುರುವಾಗಿದೆ. ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು. ಈ ರೀತಿ ಮಧ್ಯ ಮಧ್ಯ ಎತ್ತಿ ಅದನ್ನು ಚೆನ್ನಾಗಿ ಕುಲ್ಕೋಬೇಕು. ತೆಗೆದು ಒಂದು 3-4 ಸಲ ಈ ರೀತಿ ಮಾಡಿಕೊಂಡ್ರೆ ಸಾಕು. ನೋಡಿ, ರೆಡಿ ಆಯಿತು. ಇವಾಗ ಓಪನ್ ಮಾಡಿ ನೋಡಿದ್ರೆ ನೋಡಿ ಎಷ್ಟೊಂದಾಗಿದೆ ಅಂತೇಳಿ. 3/4 ಕಪ್ಪಷ್ಟು ಜೋಳ ತೊಗೊಂಡಿದ್ದೆ, ಅದಕ್ಕೆ ನನಗೆ ಕುಕ್ಕರಲ್ಲಿ 3/4 ಭಾಗದಷ್ಟು ಪಾಪ್ಕಾರ್ನ್ ಸಿಕ್ಕಿದೆ. 5 ಲೀಟ್ರ್ ಕುಕ್ಕರ್ ಇದು. ಇವಾಗ ಇದನ್ನು ಯೂಸ್ ಮಾಡಿಕೊಂಡೆ ನಾವು ತುಂಬ ಫ್ಲೇವರು, ಟೇಸ್ಟು ಮತ್ತು ಕಲರ್ನಲ್ಲಿ ನಾವು ಪಾಪ್ಕಾರ್ನ್ನ ಮಾಡ್ಕೋಬೋದು. ಇದೇ ಮೇನ್ ಬೇಸ್ ಅಂತಲೇ ಹೇಳ್ಬೋದು. ಇವಾಗ ಇದನ್ನು ಯೂಸ್ ಮಾಡಿಕೊಂಡೆ ನಾನು ಎಷ್ಟು ಥರದಲ್ಲಿ ಪಾಪ್ಕಾರ್ನ್ನ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಈಗ ನೋಡಿ, ಸ್ವಲ್ಪ ಪಾಪ್ಕಾರ್ನ್ನ ಹಾಕ್ಕೊಂಡು ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ನಮಗೆ ಈ ರೋಡ್ ಸೈಡಲ್ಲೆಲ್ಲ ಸಿಗುತ್ತಲ್ಲ ಆ ರೀತಿಯಾದಂಥ ಪಾಪ್ಕಾರ್ನ್ ಇದು, ಎಲ್ಲೋ ಮತ್ತು ಸಾಲ್ಟ್ ಪಾಪ್ಕಾರ್ನ್. ನೋಡಿ, ರೆಡಿ ಆಯಿತು. ಈಗ ನೆಕ್ಸ್ಟ್ ಬಂದು ಅಚ್ಕಾರ ಪುಡಿ ಮತ್ತು ಉಪ್ಪನ್ನ 1/4 ಟೀ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಖಾರ ಮತ್ತು ಉಪ್ಪು ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಇದನ್ನು ಸ್ವಲ್ಪ ಸ್ಪೈಸಿ ಇರಬೇಕು ಅನ್ನುವಂಥವ್ರಿಗೆ ಇದು ತುಂಬ ಇಷ್ಟ ಆಗುತ್ತೆ. ಇದು ಕೂಡ ರೆಡಿ ಆಯಿತು. ನೆಕ್ಸ್ಟು ಮತ್ತೆ ಒಂದು ಕಪ್ಪಷ್ಟು ಪಾಪ್ಕಾರ್ನ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಅಂದರೆ 1/4 ಟೀ ಸ್ಪೂನಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಪೆಪ್ಪರ್ ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಸ್ವಲ್ಪ ಬೇಕಂದರೆ ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ. ನೋಡಿ, ಪೆಪ್ಪರ್ ಪಾಪ್ಕಾರ್ನ್ ಕೂಡ ರೆಡಿ ಆಯಿತು. ನೆಕ್ಸ್ಟು ಕ್ಯಾರಮಲ್ ಪಾಪ್ಕಾರ್ನ್ ಅಥವಾ ಶುಗರ್ ಪಾಪ್ಕಾರ್ನ್ನ ತೋರಿಸ್ತೀನಿ. ಅದಕ್ಕೆ 1.5 ಸ್ಪೂನಷ್ಟು ಸಕ್ಕರೆ ಹಾಗೆ 1 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಪಾಕ ತೆಗಿಬೇಕು. ಅದು ಒಂದೆಳೆ ಪಾಕ ಬರಬೇಕು, ಸ್ವಲ್ಪ ಗಟ್ಟಿ ಪಾಕನೇ ಬರಬೇಕು. ಈ ರೀತಿ ಆಗಬೇಕು. ಇದು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿಕೊಂಡ್ರೆ ನಿಮಗೆ ಕ್ಯಾರಮಲ್ ಕಲರ್ ಸೇಮ್ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ನೀವೇನಾದರೂ ಕಡಿಮೆ ಕ್ವಾಂಟಿಟಿ ಆದರೆ ಈ ರೀತಿ ಅದು ಕಲರ್ ಜಾಸ್ತಿ ಬರೋದಿಲ್ಲ. ಈಗ ಅದಾದಮೇಲೆ ಅದಕ್ಕೆ ಪಾಪ್ಕಾರ್ನ್ 1 ಕಪ್ಪಷ್ಟು ಪಾಪ್ಕಾರ್ನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ತೀನಿ. ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಡಬೇಕು. ಇದು ಆರಿದ ಮೇಲೆ ನೋಡಿ ಈ ರೀತಿ ಕೈನಿಂದ ಎಲ್ಲನೂ ಬಿಡಿಸ್ಕೊಂಡು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಕ್ಯಾರಮಲ್ ಪಾಪ್ಕಾರ್ನ್ ಅಥವಾ ಶುಗರ್ ಪಾಪ್ಕಾರ್ನ್ ರೆಡಿ ಆಯಿತು. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತೇಳಿ. ನೆಕ್ಸ್ಟು ಇಲ್ಲಿ ಚಾಕ್ಲೇಟ್ ಪಾಪ್ಕಾರ್ನ್ನ ಮಾಡೋಣ. ಅದಕ್ಕೆ ನಾನು 1 ಸ್ಪೂನಷ್ಟು ಶುಗರು, ಹಾಗೆ 1 ಸ್ಪೂನಷ್ಟು ನೀರು, ಹಾಗೆ ಒಂದು ಅರ್ಧ ಸ್ಪೂನ್ಗಿಂತನೂ ಕಡಿಮೆ ಕೋಕೋ ಪೌಡರ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೆಣ್ಣೆ ಹಾಕ್ಕೊಳ್ಳೇಬೇಕು, ಹಾಕ್ಕೊಂಡ್ರೇ ನಿಮಗೆ ಎಕ್ಸಾಕ್ಟಾಗಿ ಟೇಸ್ಟ್ ಅದೇ ರೀತಿಯಾಗಿ ಬರೋದು. ಇವಾಗ ಇದಾಗಿದೆ. ಇದಕ್ಕೇ ಪಾಪ್ಕಾರ್ನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಕಿದ ತಕ್ಷಣವೇ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರನೇ ನೀವು ಸ್ಟವ್ ಆಫ್ ಮಾಡಬೇಕು. ಮೊದಲೇ ಆಫ್ ಮಾಡಿಬಿಟ್ರೆ ಅದು ಸರಿಯಾಗಿ ಕೋಟಿಂಗ್ ಕುತ್ಕೊಳ್ಳೋದಿಲ್ಲ. ನೋಡಿ, ಇವಾಗ ಇದು ತಣ್ಣಗಾದ್ಮೇಲೆ ಇದನ್ನು ನಾನು ತೆಗೆದಿಟ್ಕೊತಾ ಇದ್ದೀನಿ.
ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೇಮ್ ಟು ಸೇಮ್ ನೀವು ಚಾಕ್ಲೇಟ್ ಪಾಪ್ಕಾರ್ನ್ ಹೊರಗಡೆ ಎಲ್ಲ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಸಿಗುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ. ನೋಡಿದ್ರಲ್ಲ ನೀವು 6 ರೀತಿಯಲ್ಲಿ ಮನೆಯಲ್ಲೇ ಸುಲಭವಾಗಿ ಪಾಪ್ಕಾರ್ನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಹೊರಗಡೆ ಎಲ್ಲ ತೊಗೊಂಡು ತುಂಬಾ ದುಡ್ಡನ್ನ ವೇಸ್ಟ್ ಮಾಡ್ತಾ ಇರ್ತೀರಾ. ಅದ್ರ ಬದಲಾಗಿ ಈ ರೀತಿ ಮನೆಯಲ್ಲೇ ಜೋಳಗಳನ್ನ ತೊಗೊಂಡು ಬಂದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ದುಡ್ಡು ಕಡಿಮೆ ಖರ್ಚಾಗುತ್ತೆ, ಹಾಗೆ ಅಷ್ಟೇ ಹೆಲ್ತ್ಗೂ ಕೂಡ ಒಳ್ಳೆಯದಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. And keep watching. Thank you.